Dear students, in my previous videos, in the part of grammar points, I have explained the present tense and the past tense. In this video, I am going to explain about future tense. As before, I am speaking in first person singular. In future tense, here are also four types: simple future tense, future continuous tense, future perfect tense, and future perfect continuous tense. First one, simple present tense. In Kannada, Sarala Bhuta Kala. Example, I will go to school. ನಾನು ಶಾಲೆಗೆ ಹೋಗುತ್ತೇನೆ. And second one is future continuous tense. In Kannada, ಮುಂದುವರೆದ ಭವಿಷ್ಯತ್ ಕಾಲ. For example, I will be going to school. I will be going to school. ನಾನು ಶಾಲೆಗೆ ಹೋಗುತ್ತಿರುತ್ತೇನೆ. Third type is future perfect tense. ಸಂಪೂರ್ಣ ಭವಿಷ್ಯತ್ ಕಾಲ. For example, I will have going to school. I will have going to school. ನಾನು ಶಾಲೆಗೆ ಹೋಗಿ ಇರುತ್ತೇನೆ. And fourth one is future perfect continuous tense. ಇದನ್ನು ಕನ್ನಡದಲ್ಲಿ ಸಂಪೂರ್ಣ ಮುಂದುವರೆದ ಭವಿಷ್ಯತ್ ಕಾಲ ಎಂದು ಹೇಳುತ್ತಾರೆ. ಫಾರ್ ಎಕ್ಸಾಂಪಲ್, I will have been going to school. ನಾನು ಶಾಲೆಗೆ ಹೋಗುತ್ತಾ ಇರುತ್ತೇನೆ. ಈ ರೀತಿ 4 ವಿಧಗಳಲ್ಲಿ ಗೋ ಎಂಬ ಮೇನ್ ವರ್ಬ್ ಅನ್ನು ಉಪಯೋಗಿಸಿಕೊಂಡು ಫ್ಯೂಚರ್ ಟೆನ್ಸ್ ನಲ್ಲಿ 4 ವಿಧದಲ್ಲಿ, ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಾವು ವಾಕ್ಯಗಳನ್ನು ಬರೆಯಬಹುದು. ಈ ರೀತಿ ಬರೆದು ಪ್ರಾಕ್ಟೀಸ್ ಮಾಡಿದಾಗ, if anybody speaks with us first person singular in future, we can easily answer to him and we can understand easily. If you want to speak in future tense also, easily we can speak if you follow this method. And take other main verbs. For example, ask, bring, call, enable, finish, hack, get, irritate, jump, lead, make, narrate, open, pursue, reserve, sing, tight, enable, watch. Like this, you can use any main verb in the sentences of future tense. For example, if we take ask, this is main verb. If we use this ask in a simple future tense, we can write like this: I will ask my father for pocket money often. ನಾನು ನಮ್ಮ ತಂದೆಯವರಲ್ಲಿ ಖರ್ಚಿಗಾಗಿ ಹಣವನ್ನು ಆಗಾಗ ಕೇಳುತ್ತೇನೆ ಎಂದು ಇದರ ಅರ್ಥ. ಅದೇ ರೀತಿ ಆಸ್ಕ್ ಎಂಬತಕ್ಕಂಥ ಮೇನ್ ವರ್ಬ್ ಅನ್ನು ತೆಗೆದುಕೊಂಡು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಬರೆದ್ರೆ, I will be asking my father for pocket money often ಅಂತ ಹೇಳ್ಬಿಡಿ. ಇದಕ್ಕರ್ಥ, ನಾನು ನಮ್ಮ ತಂದೆಯವರಲ್ಲಿ ಖರ್ಚಿಗಾಗಿ ಆಗಾಗ ಹಣ ಕೇಳುತ್ತಿರುತ್ತೇನೆ. ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಅಂಡ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, if you use ask the main verb here, I will have asked my father for pocket money often ಅಂತ ಹೇಳಿ ಹೇಳ್ಬಹುದು. ಕನ್ನಡದಲ್ಲಿ ಇದರ ಅರ್ಥ, ನಾನು ನಮ್ಮ ತಂದೆಯವರಲ್ಲಿ ಖರ್ಚಿಗಾಗಿ ಆಗಾಗ ಹಣ ಕೇಳಿ ಇರುತ್ತೇನೆ ಎಂದು ಆಗುತ್ತದೆ. ಅದೇ ರೀತಿ ಆಸ್ಕ್ ಎಂಬತಕ್ಕಂಥ ಮೇನ್ ವರ್ಬ್ ಅನ್ನು ಉಪಯೋಗಿಸಿಕೊಂಡು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ನಾವು ಬರೆದರೆ, ಐ ವಿಲ್ ಹ್ಯಾವ್ ಬೀನ್ ಆಸ್ಕಿಂಗ್ ಮೈ ಫಾದರ್ ಫಾರ್ ಪಾಕೆಟ್ ಮನಿ ಆಫನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇದರರ್ಥ, ಆಗಾಗ ನಮ್ಮ ತಂದೆಯವರಲ್ಲಿ ನಾನು ಖರ್ಚಿಗಾಗಿ ಹಣವನ್ನು ಕೇಳುತ್ತಾ ಇರುತ್ತೇನೆ
ಅಂತೇಳ್ಬಿಟ್ಟು ಅರ್ಥ ಆಗುತ್ತೆ. ಈ ರೀತಿ ಇತರೆ ಮೇನ್ ವರ್ಬ್ಗಳನ್ನು ಉಪಯೋಗಿಸ್ಕೊಂಡು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಫ್ಯೂಚರ್ ಟೆನ್ಸ್ನಲ್ಲಿ ಹಲವಾರು ಪದಗಳನ್ನು ಬರೀಬಹುದು ಮತ್ತು ಮಾತನಾಡಬಹುದು. ಯಾರಾದರೂ ಮಾತನಾಡದೆ ಸುಲಭವಾಗಿ ಅರ್ಥವನ್ನು ಮಾಡಿಕೊಳ್ಳಬಹುದು. ಇದು ಮೇನ್ ಥೀಮ್ ಆಫ್ ಫ್ಯೂಚರ್ ಟೆನ್ಸ್. ಆ 4 ಟೈಪ್ಸನ್ನು ಕಲ್ತ್ಕೊಂಡು ಕೆಲವು ವಾಕ್ಯಗಳನ್ನು ಬರೀತಾ ಹೋದರೆ ಸುಲಭವಾಗಿ ನಮಗೆ ಇಂಗ್ಲಿಷ್, ಅದರಲ್ಲೂ ಫ್ಯೂಚರ್ ಟೆನ್ಸ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಚೆನ್ನಾಗಿ ಅರ್ಥ ಆಗ್ತದೆ. ಈಗ ಇದುವರೆಗೂ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಚಾನಲ್ PGS ಕ್ರಿಯೇಟಿವ್ಸ್ ಎಂಬ ಚಾನಲನ್ನು ಯೂಟ್ಯೂಬ್ನಲ್ಲಿ ಹುಡುಕಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ವಿಡಿಯೋಸ್ ವಾಚ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಖ್ಯವಾಗಿ ಕಾಮೆಂಟ್ ಮಾಡಿ. ನೀವು ಯಾವುದಾದ್ರೂ ನ್ಯೂನತೆಗಳನ್ನು ನನಗೆ ತಿಳಿಸಿದರೆ ಆ ನ್ಯೂನತೆಗಳನ್ನು ಸರಿಪಡಿಸ್ಕೊಂಡು ಮುಂದಿನ ವಿಡಿಯೋಗಳಲ್ಲಿ ನನಗೆ ವಿಡಿಯೋಗಳನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಮಕ್ಕಳಿಗೆ ತುಂಬ ಒಳಿತಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಟಿಲ್ ದೆನ್, ಬಾಯ್.